Yes, good afternoon all of you. So we studied, articles. ಬೆಳಗಿನ ಕ್ಲಾಸಲ್ಲಿ ಆರ್ಟಿಕಲ್ಸ್ ಅಂದ್ರೆ ಏನು, ಸೊ ಎಷ್ಟು ಆರ್ಟಿಕಲ್ಸ್ಗಳು ಇರ್ತವೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಆರ್ಟಿಕಲ್ಸ್? ಆರ್ಟಿಕಲ್ಸ್ ಇಸ್ ಎ ವರ್ಡ್ ಯೂಸ್ಡ್ ಬಿಫೋರ್ ನೌನ್ ಟು ಶೋ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆ್ಯಂಡ್ ಥಿಂಗ್ಸ್. ನಿರ್ದಿಷ್ಟ ವ್ಯಕ್ತಿ, ಸ್ಥಳ, ಪ್ರಾಣಿ ಹಾಗೂ ವಸ್ತುಗಳನ್ನು ಸೂಚಿಸುವ ಪದಕ್ಕೆ ಉಪಪದಗಳನ್ನು ಹೇಳಿ ಕರಿತೀವಿ. ಉಪಪದಗಳನ್ನು ಯಾವಾಗಲೂ ನಾಮಪದದ ಮುಂಚಿತವಾಗಿ ಬಳಸಲಾಗುತ್ತದೆ. There are three articles. There are two types of articles. One is definite article and another is indefinite article. So definite article ಯಾವುದು? The is called definite article. ನಿರ್ದಿಷ್ಟವಾಗಿದೆ, ಇಂಥದ್ದೇ ಇದೆ. So that is what definite articles. So indefinite article ಅಂದ್ರೆ a and. Indefinite ಅಂದ್ರೆ ಅನಿರ್ದಿಷ್ಟ, ನಿರ್ದಿಷ್ಟವಾಗಿರುವುದಿಲ್ಲ, ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಗಿವ್ ಮಿ ಅ ಪೆನ್ ಅಂತೀನಿ. ಗಿವ್ ಮಿ ಅ ಪೆನ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಪೆನ್ ಕೊಡಿ ಅಂತ ಅರ್ಥ ಆಗುತ್ತೆ. ಅದೇ ಗಿವ್ ಮಿ ದ ಪೆನ್ ಅಂತೀನಿ. ದ ಪೆನ್ ಅಂದ್ರೆ ಏನು? ಆ ಪೆನ್ನೇ ಕೊಡಿ, ನಿಮ್ ಕೈಲಿದೆಯಲ್ಲ ಅದೇ ಪೆನ್ ಕೊಡಿ ಅಂತ ಅರ್ಥ ಆಗುತ್ತೆ. ಗಿವ್ ಮಿ ಅ ಬುಕ್ ಅಂತೀನಿ. ಗಿವ್ ಮಿ ಅ ಬುಕ್ ಅಂದ್ರೆ ಏನು? ಒಂದು ಯಾವ್ದಾದ್ರು ಒಂದು ಪೆನ್ ಕೊಡಿ ಅಂತ ಅರ್ಥ ಆಗುತ್ತೆ. ಅದೇ ಗಿವ್ ಮಿ ದ ಬುಕ್ ಅಂತೀನಿ. ಅದೇ ಪುಸ್ತಕ ಕೊಡಿ, ನಿಮ್ ಕೈಲಿದೆಯಲ್ಲ ಅದೇ ಪುಸ್ತಕ. ಎ ಅಂದ್ರೆ ಒಂದು, ಯಾವ್ದಾದ್ರು ಒಂದು ಅಥವಾ ಒಂದು ಅಂತ ಆಗುತ್ತೆ. ದ ಅಂದ್ರೆ ಆ ಅಂತ ಆಗುತ್ತೆ. ಗಿವ್ ಮಿ ಆನ್ ಆಪಲ್ ಅಂತೀನಿ. ಗಿವ್ ಮಿ ಆನ್ ಆಪಲ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಸೇಬುವನ್ನು ಕೊಡಿ ಅಂತ ಆಗುತ್ತೆ. ಗಿವ್ ಮಿ ದಿ ಆಪಲ್ ಅಂತೀನಿ. ದಿ ಆಪಲ್ ಅಂದ್ರೆ ಅದೇ ನಿಮ್ ಕೈಲಿದೆಯಲ್ಲ ಅದೇ ಕೊಡಿ ಅಂತ. ಗಿವ್ ಮಿ ಆನ್ ಆಪಲ್, ಆನ್ ಅಂಬ್ರೆಲಾ. ಆನ್ ಅಂಬ್ರೆಲಾ ಅಂದ್ರೆ ಏನು? ಯಾವ್ದಾದ್ರು ಒಂದು ಅಂಬ್ರೆಲಾ ಕೊಡಿ. ಗಿವ್ ಮಿ ದಿ ಅಂಬ್ರೆಲಾ ಅಂತೀನಿ. ಅಲ್ಲಿದೆಯಲ್ಲ ಆ ಮೂಲೆಯಲ್ಲಿದೆಯಲ್ಲ ಅದೇ ಕೊಡಿ ಅಂತ ಆಗುತ್ತೆ. ದಿ ಅಂದ್ರೆ ಆ. ಎ ಅಂದ್ರೆ ಯಾವ್ದಾದ್ರು ಒಂದು. ಸೊ ನಾಮಪದದ ಮೊದಲನೇ ಅಕ್ಷರ ಸ್ವರ ಬಂದ್ರೆ ಎ ಇ ಆ ಯು ಬಂದಾಗ, ಎ ಇ ಆ ಯು ಬಂದಾಗ, ಎ ಇ ಆ ಯು ಐ ಓ ಯು ಬಂದಾಗ ಆನ್ ಬರಬೇಕು. ಆನ್ ಆಪಲ್. ಓಕೆ, ನಾನು ಬೆಳಗಿನ ಕ್ಲಾಸಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಆನ್ ಆಪಲ್, ಆನ್ ಎಲಿಫೆಂಟ್. ಓಕೆ, ಆನ್ ಎಲಿಫೆಂಟ್. ಓಕೆ, ಅಂಡ್ ಇಂಕ್ ಬಾಟಲ್, ಆನ್ ಇಂಕ್ ಬಾಟಲ್. ಓಕೆ, an orange, an umbrella. Okay, so an ಅಂದ್ರೆ ಒಂದು, ನೆನಪಿಟ್ಟುಕೊಳ್ಳಿ. ಓಕೆ, ಇದು ಪ್ಲೂರಲ್ ಬರಲ್ಲ. ಇಲ್ಲಿ an apples ಅಂತ ಬರಲ್ಲ, an elephants ಬರಲ್ಲ, an bottles ಬರಲ್ಲ, an oranges ಬರಲ್ಲ. ಪ್ಲೂರಲ್ ಬರಲ್ಲ, ಓನ್ಲಿ ಸಿಂಗಲ್ ಮಾತ್ರ an ಬರುತ್ತೆ. an means ಒಂದು, ಯಾವುದಾದ್ರೂ ಒಂದು ಅಂತ ಆಗುತ್ತೆ. an hour ಅಂತೀವಿ. He came to class an hour late. hour, not hour. hour ಅದು ಉಚ್ಚಾರ ಬರ್ತಾ ಇದೆ, ಸ್ವರದ ಉಚ್ಚಾರ ಬರ್ತಾ ಇದೆ. ಆನ್ ಆನರೇಬಲ್, ಹಿ ಈಸ್ ಆನ್ ಆನರೇಬಲ್ ಮ್ಯಾನ್. ಅವನು ಒಬ್ಬ ಗೌರವಾನ್ವಿತ ವ್ಯಕ್ತಿ. ಆನರೇಬಲ್, ನಾಟ್ ಹಾನರೇಬಲ್. ಇದೆ, ಅದು ಉಚ್ಚಾರ ಬರ್ತದೆ, ಸ್ವರದ ಉಚ್ಚಾರ ಬರ್ತಾ ಇದೆ, ಅದಕ್ಕೆ ಆನ್ ಬರಬೇಕು. ಆನ್ ಆನೆಸ್ಟ್ ಆಫೀಸರ್, ಹಿ ಈಸ್ ಆನ್ ಆನೆಸ್ಟ್ ಆಫೀಸರ್, ನಾಟ್ ಹಾನೆಸ್ಟ್. ಆನೆಸ್ಟ್, ಸೊ ಆನೆಸ್ಟ್ ಆಫೀಸರ್. ಓಕೆ, ನಾಮಪದ ಮತ್ತೆ ಸ್ವರ ಇರಬೇಕು ಅಥವಾ ಸ್ವರದ ಉಚ್ಚಾರ ಇರಬೇಕು, ಅಲ್ಲಿ ಆನ್ ಬರಬೇಕು. ಹಾಗಾದ್ರೆ ಎಲ್ಲಿ ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಅ ಪೆನ್, ಒಂದು ಪೆನ್ನು. ಇದು ಪಿ ಈಸ್ ಕಾನ್ಸೋನೆಂಟ್. ಕಾನ್ಸೋನೆಂಟ್ ಇರೋದ್ರಿಂದ ಏನಾಗುತ್ತೆ? ಅ ಬರುತ್ತೆ. ಅ ಟೇಬಲ್, ಒಂದು ಮೇಜು. ಇಲ್ಲಿ ಟೇಬಲ್ಸ್ ಬರಲ್ಲ ಅಥವಾ ಪೆನ್ಸ್ ಬರಲ್ಲ, ಯಾಕಂದ್ರೆ ಒಂದು. ಎ ಅಂದ್ರೆ ಏನು? ಒಂದು. ಅಂದ್ರೆ ನಾಮಪದದ ಮೊದಲನೇ ಅಕ್ಷರ ಸ್ವರ ಬಂದ್ರೆ, ವ್ಯಂಜನ ಬಂದ್ರೆ ಏನ್ ಬರಬೇಕು? ಅ ಬರಬೇಕು. ವಿಚ್ ಆರ್ ದಿ ಕಾನ್ಸೋನೆಂಟ್ಸ್? ಬಿ ಸಿ ಡಿ ಎಫ್ ಜಿ ಎಚ್ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಝೆಡ್. ಓಕೆ, ಎ ಐ ಬಿಟ್ ಹೇಳ್ತಾ ಇದ್ದೀನಿ. ಓಕೆ, ಸಿ ಅ ಸಿಟಿ, ಒಂದು ನಗರ. ಏನು? ಅ ಚೇರ್, ಒಂದು ಮೇಜು. ಏನು? ಬಾಲ್, ಒಂದು ಚೆಂಡು. ಇದೆಲ್ಲ ಏನಿದೆ? ಕಾನ್ಸೋನೆಂಟ್ ಇದೆ. ಇದು ಕಾನ್ಸೋನೆಂಟ್ ಇರೋದ್ರಿಂದ ಇಲ್ಲಿ ಏನ್ ಬರಬೇಕು? ಅ ಬರಬೇಕು, ಕಾನ್ಸೋನೆಂಟ್. ಓಕೆ, ಸೊ ಇಲ್ಲಿ ಅ ಯೂನಿವರ್ಸಿಟಿ ಅಂತೀನಿ. ಐ ಆಮ್ ಗೋಯಿಂಗ್ ಟು ಅ ಯೂನಿವರ್ಸಿಟಿ. ಇಲ್ಲಿ ಯಾಕೆ ಅ ಬರ್ತಾ ಇದೆ? ಬಿಕಾಸ್ ಯೂನಿವರ್ಸಿಟಿ, ಯೂದ ಅ ಉಚ್ಚಾರ ಬರಲ್ಲ, ಯದ್ ಬರ್ತಾ ಇದೆ, ಅಂದ್ರೆ ಕಾನ್ಸೋನೆಂಟ್ ಉಚ್ಚಾರ ಬರ್ತಾ ಇದೆ. ಅ ಯೂನಿಫಾರ್ಮ್, ಯೂನಿಫಾರ್ಮ್, ನಾಟ್ ಅನಿಫಾರ್ಮ್. ಯೂನಿಫಾರ್ಮ್, ಯದ್ ಉಚ್ಚಾರ ಬರ್ತದೆ, ಕಾನ್ಸೋನೆಂಟ್ ಸೌಂಡ್. ಯೂನಿಟಿ, ನಾಟ್ ಅನಿಟಿ. ಯೂನಿಟಿ, ನಾಟ್ ಅನಿಟಿ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ,
ನಾಮಪದ ಮೊದಲನೇಕ್ಷರ ಸೊ ವ್ಯಂಜನ ಇರಬೇಕು ಮತ್ತೆ ವ್ಯಂಜನದ ಉಚ್ಚಾರ ಇರಬೇಕು. ಅವಾಗ ಏನ್ ಬರಬೇಕು? ಅ ಬರಬೇಕು. Is it clear? So vowel sound and consonant sounds are very very important. A E I O U A E I O A ಅನ್ನೋ ಅಕ್ಷರ ಕೊಡುತ್ತೆ. vowel sound ಕೊಡ್ತಿದೆ. A E I O U ಬಂದಾಗ A E I O U ಬಂದಾಗ A E I O ಮತ್ತೆ A ಸ್ವರದ ಉಚ್ಚಾರ. ಉಳಿಕೆದ್ದು ಕಾನ್ಸೋನೆಂಟ್ಸ್ ಬಿ ಸಿ. ಇವು ಬಿ ಸಿ ಡಿ ಎಫ್ ಜಿ ಇಂದ ನೋಡಿ ಇದೆಲ್ಲ ಡಿಪೆಂಡೆಂಟ್ ಆಗಿದೆ. ಈಗ ಬಿ ಬರಿಬೇಕಾದ್ರೆ ಈ ರೀತಿ ಬರಿತೀವಿ, ಸಿ ಬರಿಬೇಕಾದ್ರೆ ಈ ರೀತಿ ಬರಿತೀವಿ, ಡಿ ಬರಿಬೇಕಾದ್ರೆ ಈ ರೀತಿ ಬರೆದ್ರೆ ಇವೆಲ್ಲ ಡಿಪೆಂಡೆಂಟ್ ಆಗಿದೆ. ಇವು ಇಂಡಿಪೆಂಡೆಂಟ್ ಸೌಂಡ್ ಕೊಡ್ತವೆ. ಯಾವುದು? vowels are independent sounds. These are dependent sounds. ಯಾವುದು? ಕಾನ್ಸೋನೆಂಟ್ಸ್. ಸ್ವರಕ್ಕೂ ಮತ್ತೆ ವ್ಯಂಜನಕ್ಕೂ ವಿಚಾರ ಏನಪ್ಪಾ ಅಂದ್ರೆ, ಸೊ ಸ್ವರ ಏನ್ ಕೊಡುತ್ತೆ? ಸ್ವರ ಇಂಡಿಪೆಂಡೆಂಟ್ ಕೊಡುತ್ತೆ, ಕಾನ್ಸೋನೆಂಟ್ಸ್ ಡಿಪೆಂಡೆಂಟ್ ಆಗಿದೆ. So are you getting the point what I want to say? Yes. So okay. Now next, how to use the. So the na ಹೇಗೆ ಬಳಸಬೇಕು ಅನ್ನೋದನ್ನ ನೋಡೋಣ. The is called a definite article. The is called definite article. So the ನ ನಾವು ಮೂರು ಸಂದರ್ಭದಲ್ಲಿ ಬಳಸ್ತೀವಿ. ಎಲ್ಲ ಹೇಳಿ. The means particular. ಪರ್ಟಿಕ್ಯುಲರ್ ಅಂದ್ರೆ ನಿರ್ದಿಷ್ಟವಾಗಿರುವಂತಹದ್ದು. ಏನಿದು? ನಿರ್ದಿಷ್ಟವಾಗಿರೋದು ಇಂಥದ್ದೇ ಅಂತ ಹೇಳಿ ಕಾಣಿಸ್ತಾ ಇರಬೇಕು, ಅದು ಪರ್ಟಿಕ್ಯುಲರ್. ದ ಸ್ಕೈ. ದ ಸ್ಕೈ ಅಂದ್ರೆ ಏನು? ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತದೆ. ಒಂದೇ ಒಂದಿರಬೇಕು, ನಿರ್ದಿಷ್ಟವಾಗಿರ್ಬೇಕು, ಕಣ್ಣಿಗೆ ಕಾಣಿಸ್ಬೇಕು, ಅದು ದ ಸ್ಕೈ. ದ ಮೂನ್ ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತದೆ. ದ ಸನ್ ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತದೆ. ದಿ ಅರ್ತ್, ನಾಟ್ ದ ಅರ್ತ್. ಇದು ಉಚ್ಚಾರ ಏನ್ ಬರ್ತದೆ ಹೇಳ್ರಿ? ದಿ ಅಂತ ಬರುತ್ತೆ. ಮಿಕ್ಕಿದೆಲ್ಲ ಏನ್ ಬರ್ತದೆ? ದ ಅಂತ ಬರುತ್ತೆ. ಯಾಕೆ ದಿ ಅಂತ ಬಂತು? ಬಿಕಾಸ್ ಇಟ್ ಇಸ್ ವೋವಲ್ ಸೌಂಡ್. ವೋವಲ್ ಸೌಂಡ್ ಇದ್ದಾಗ ದಿ ಅಂತ ಉಚ್ಚಾರ ಬೇಕು, ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ದ ಅಂತ ಬರಬೇಕು. ದಿ ಅರ್ತ್. ಓಕೆ. ದ ಪ್ರೈಮ್ ಮಿನಿಸ್ಟರ್ ಒಬ್ಬರೊಬ್ಬರಿದ್ದಾರೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತದೆ. ದ ತಾಜ್ ಮಹಲ್ ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ವಾಟ್? ಪರ್ಟಿಕ್ಯುಲರ್. ನಿರ್ದಿಷ್ಟವಾಗಿದ್ದಾಗ ಅಲ್ಲಿ ದ ಅಂತ ಬರಬೇಕು ಅಥವಾ ದಿ ಅಂತ ಬರಬೇಕು. ದಿ ಯಾವಾಗ ಅಂದ್ರೆ ನಾಮಪದ ಮೊದಲ ಸ್ವರ ಇದ್ರೆ. ದಿ ಅರ್ತ್, ದಿ ಆರೆಂಜ್, ದಿ ಆರೆಂಜ್, ದಿ ಆರೆಂಜ್ ಈಸ್ ಸ್ವೀಟ್. ಆ ಆರೆಂಜ್ ಸ್ವೀಟ್ ಆಗಿದೆ. ದಿ ಅಂಬ್ರೆಲಾ ಇಸ್ ಕಲರ್ಫುಲ್. ಅಂಬ್ರೆಲಾ, ಆ ಅಂಬ್ರೆಲಾ ಕಲರ್ಫುಲ್ ಇದೆ. ದಿ ಅನ್ನೋ ಉಚ್ಚಾರ ಬರಬೇಕು. ಯಾವಾಗ ಸ್ವರದ ಉಚ್ಚಾರ ಬರುತ್ತೆ ಅಲ್ಲಿ ದಿ ಅಂತ ಹೇಳಿ ಬರಬೇಕು. ಎರಡನೇದು ಬಂದ್ಬಿಟ್ಟು ಪ್ಲೂರಲ್. ಅಂದ್ರೆ ಈ ಆರ್ಟಿಕಲ್ಸ್ ಏನಿದೆ ನೋಡಿ, ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಏನಿದೆಲ್ಲ, ವಿ ಯೂಸ್ ಓನ್ಲಿ ವಿ ಯೂಸ್ ಇನ್ ಸಿಂಗುಲರ್ ಅಂಡ್ ಆಸ್ ವೆಲ್ ಆಸ್ ಪ್ಲೂರಲ್. ಏಕವಚನದಲ್ಲೂ ಬಳಸ್ತೀವಿ ಮತ್ತೆ ಬಹುವಚನದಲ್ಲೂ ಬಳಸ್ತೀವಿ. ಸೊ ಬಹುವಚನ ಅಂದ್ರೆ ಏನು? ದ ಸ್ಟಾರ್, ದ ಸ್ಟಾರ್ಸ್, ದ ಸ್ಟಾರ್ is shining, the stars are shining. The flower is beautiful, the flowers are beautiful. The flower, the flowers. The boy, the boys. The student, the students. The student is good, the students are good. Okay. So the we can use singular and as well as plural also. But A and only singular, not plural. A ಅಂದ್ರೆ ಒಂದು, an ಅಂದ್ರೆ ಒಂದು. But the ಅನ್ನು ನಾವು ಏಕವಚನದಲ್ಲಿ ಬಳಸಬಹುದು ಮತ್ತೆ ಬಹುವಚನದಲ್ಲಿ ಬಳಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಗ್ರೇಟ್ ಥಿಂಗ್ಸ್. ಈ ಗ್ರಾಮರ್ ಬರೆಯೋರು ಏನ್ ಮಾಡಿದ್ದಾರೆ? ನಮ್ಮ ಮೇಲೆ ಬಿಟ್ಟಿದ್ದಾರೆ. ಗ್ರೇಟ್ ಥಿಂಗ್ಸ್ ಅಂತ ಹೇಳಿ ನಮ್ಮ ಮೇಲೆ ಹಾಕಿದ್ದಾರೆ. ದ ಕುರಾನ್, ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್, ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತಿದೆ, ಬಹಳಷ್ಟು ಪೇಜ್ಗಳಿದ್ದಾವೆ. ದ ಭಗವದ್ಗೀತಾ, ಹೋಲಿ ಬುಕ್ ಆಫ್ ಹಿಂದೂಸ್. ದ ಭಗವದ್ಗೀತಾ ಇಸ್ ಹೋಲಿ ಬುಕ್ ಆಫ್ ಸಾರಿ ಹಿಂದೂಸ್. ಸೊ ದೇರ್ ಆರ್ ಸೋ ಮೆನಿ ಪೇಜಸ್. ಒಂದೇ ಒಂದಿದೆ, ಬಹಳಷ್ಟು ಪೇಜ್ಗಳಿದ್ದಾವೆ. ದ ಬೈಬಲ್, ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್. ದ ರಾಮಾಯಣ, ಹೋಲಿ ಬುಕ್ ಆಫ್ ಹಿಂದೂಸ್. ದ ಮಹಾಭಾರತ. These are so many pages and so many ಏನಿದೆ, ಬಹಳಷ್ಟು ಪೇಜ್ಗಳಿದೆ ಮತ್ತೆ ಬಹಳಷ್ಟು ಇದೆ ನೋಡಿ, ಬಹಳಷ್ಟು ಪೇಜ್ಗಳಿದೆ ಮತ್ತೆ ಒಂದೇ ಒಂದಿದೆ, ನಿರ್ದಿಷ್ಟವಾಗಿದೆ, ಕಣ್ಣಿಗೆ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ದ ಅಂತ ಹೇಳಿ ನಾವು ಬರೀತೀವಿ ಅಥವಾ ಯೂಸ್ ಮಾಡ್ತೀವಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಈಸಿ ಆಗುತ್ತೆ. ಅಂಡ್ ನೋ ಡೌಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರೈಟ್ ಅಂಡ್ ಸ್ಪೀಕ್ English easily.
Okay, understanding and same time using. That is very important. Yes.